ಗಳಿನಿಂದ ಎಲ್ಲಾ ಕಡೆಗಳಲ್ಲೂ ರಾರಾಜಿಸ್ತಾ ಇತ್ತು. ಯಕ್ಷಗಾನ ಪ್ರೇಮಿಗಳಿಗೆ ರಸದೌತಣವನ್ನ ಕೂಡ ನೀಡ್ತಾ ಇದೆ. ಕಟೀಲು ಅಮ್ಮನಿಗೆ ಹರಕೆ ಸೇವೆ ರೂಪದಲ್ಲೇ ನಡೀತಾ ಇರುವಂತಹ ಯಕ್ಷಗಾನಕ್ಕೆ ಪತ್ತನಾಜಿಯೊಂದಿಗೆ ತೆರೆ ಬಿದ್ದಿದೆ. ಯಕ್ಷಗಾನ ಮೇಳಗಳ ತಿರುಗಾಟಕ್ಕೆ ತೆರೆ. ಪತ್ತೆನಾಜೆ ಮೂಲಕ ಯಕ್ಷಗಾನ ವೈಭವಕ್ಕೆ ವಿರಾಮ. ತುಳುನಾಡು ಕಲೆ ಮತ್ತು ಸಂಸ್ಕೃತಿಯ ತವರೂರು. ಭಕ್ತಿ, ನಂಬಿಕೆ ಮತ್ತು ದೈವಿಕ ಪರಂಪರೆ ಬೀಡು. ಈ ಪವಿತ್ರ ಮಣ್ಣಿನ ಸಾಂಸ್ಕೃತಿಕ ಇತಿಹಾಸದ ನಿಯಮಗಳು ಈ ಪ್ರಕೃತಿಯ ಕಾಲಚಕ್ರದೊಂದಿಗೆ ಬಿಡಿಸಲಾರದಂತೆ ಬೆಸೆದುಕೊಂಡಿವೆ. ಈ ದಿವ್ಯ ತುಳುನಾಡಿನ ಆಚರಣೆಯ ಪ್ರಕಾರ ಸೌರಮಾನ ಯುಗಾದಿಯ ಹೆಮ್ಮೆಯ ಸಂಕೇತವಾದ ಬಿಸು ಹಬ್ಬ ಮುಗಿದ ಬಳಿಕ ಬರುವುದೇ ಪತ್ತನಾಚೆ. ಹೌದು, ಪತ್ತನಾಚೆ. ಹೀಗಂದ್ರೆ ಇಡೀ ಸೌರಾಷ್ಟ್ರದ ಧಾರ್ಮಿಕ ಉತ್ಸವಗಳಿಗೆ ಹಾಗೂ ಯಕ್ಷಗಾನದ ಸಾಂಸ್ಕೃತಿಕ ಯಾತ್ರೆಗೆ ಮಂಗಳ ಹಾಡುವ ಪವಿತ್ರ ದಿನ. ಪತ್ತನಾಜೆ ಮುಗಿತೆಂದರೆ ಕರಾವಳಿಯಲ್ಲಿ ಮುಂಗಾರಿನ ಆರ್ಭಟ ಶುರುವಾಗುತ್ತೆ. ಭೂಮಿ ತಾಯಿ ಕೃಷಿ ಕಾಯಕಕ್ಕೆ ಸಜ್ಜಾಗ್ತಾಳೆ. ಇದೇ ಕಾರಣಕ್ಕೆ ಪತ್ತನಾಜೆಯ ಕೊನೆಯ ದಿನದ ಒಳಗಾಗಿ ಎಲ್ಲ ಯಕ್ಷಗಾನ ಮೇಳಗಳು ತಿರುಗಾಟವನ್ನು ನಿಲ್ಲಿಸಬೇಕಾಗುತ್ತೆ. ಅದರಲ್ಲೂ ಇಡೀ ಕರಾವಳಿ ಉದ್ದಗಲಕ್ಕೂ ಪ್ರಸಿದ್ಧಿ ಪಡೆದಿರುವಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ತಮ್ಮ ಯಕ್ಷಗಾನ ಆಟಗಳನ್ನು ಮುಗಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಿಗೆ ಮರಳಬೇಕು ಅನ್ನೋದು ಶತಮಾನಗಳ ಸಂಪ್ರದಾಯ. ಅದರಂತೆ ಈ ವರ್ಷವೂ ತಾಯಿಯ ಸಪ್ತ ಮೇಳಗಳು ಒಟ್ಟಾಗಿ ಕ್ಷೇತ್ರಕ್ಕೆ ಮರಳಿ ತುಳುನಾಡಿನ ಭಕ್ತರ ಕಣ್ಣು ತುಂಬಿಸಿವೆ. ಇನ್ನು ಕಟೀಲು ರಥ ಬೀದಿಯಲ್ಲಿ ನಿನ್ನೆ ರಾತ್ರಿ ನಡೆದಂತ ಆ ಅಂತಿಮ ಸೇವೆಯಾಟದ ದೃಶ್ಯ ವೈಭವ ಎಲ್ಲರ ಗಮನ ಸೆಳೆದಿದೆ. ರಾತ್ರಿಯಿಂದ ಬೆಳಗ್ಗಿನವರೆಗೂ ಇಡೀ ರಥ ಬೀದಿ ಗೆಜ್ಜೆನಾದ, ಚೆಂಡೆ ಮದ್ದಳೆಯ ಅಬ್ಬರ ಹಾಗೂ ಭಾಗವತರ ಕಂಠಸಿರಿಗೆ ಸಾಕ್ಷಿಯಾಯಿತು. ಒಂದೇ ಸಮಯದಲ್ಲಿ 6 ರಂಗಸ್ಥಳಗಳಲ್ಲಿ ಪೂರ್ವರಂಗ ಕುಣಿತ ಪ್ರದರ್ಶನಗೊಂಡರೆ ರಾತ್ರಿಯಿಡೀ ಭಕ್ತ ಸಾಗರದ ಸಮ್ಮುಖದಲ್ಲಿ ಶಶಿಪ್ರಭಾ ಕಲ್ಯಾಣ, ದ್ರೌಪದಿ ಕಲ್ಯಾಣ, ಸುಭದ್ರ ಕಲ್ಯಾಣ, ಸ್ವಯಂಪ್ರಭೆ, ಶಿವಪ್ರಭೆ, ರತಿ ಕಲ್ಯಾಣ ಹಾಗೂ ಪದ್ಮಾವತಿ ಕಲ್ಯಾಣ ಎಂಬ ಸಪ್ತ ಕಲ್ಯಾಣ ಪ್ರಸಂಗಗಳು ಅದ್ದೂರಿಯಾಗಿ ರಂಗವೇರಿದ್ವು. ತಾಯಿಯ ಸನ್ನಿಧಿಯಲ್ಲಿ ಕಲಾಭಿಮಾನಿಗಳು ಮೈಮರೆತು ಈ ಯಕ್ಷಗಾನದ ಮಹೋತ್ಸವವನ್ನು ಕಣ್ತುಂಬಿಕೊಂಡರು. ಈ ಬಾರಿಯ ತಿರುಗಾಟ ಮುಕ್ತಾಯವಾಗಿದ್ದರೂ ಕಟೀಲು ಮೇಳಕ್ಕಿರೋ ಹರಕೆಯ ಆಟಗಳ ಡಿಮ್ಯಾಂಡ್ ಮಾತ್ರ ಕಮ್ಮಿಯಾಗಿಲ್ಲ. ಬರೋಬ್ಬರಿ 13 ವರ್ಷಗಳ ಹರಕೆ ಆಟಗಳ ಬುಕ್ಕಿಂಗ್ ಇಂದಿಗೂ ಪೆಂಡಿಂಗ್ ಇದೆ ಅಂದರೆ ಕಟೀಲಮ್ಮನ ಈ ಕಲೆಯ ಮಹಿಮೆ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಸದ್ಯ ತಿರುಗಾಟ ಮುಗಿಸಿರೋ 400ಕ್ಕೂ ಅಧಿಕ ಸಿಬ್ಬಂದಿ ಹಾಗೂ 175ಕ್ಕೂ ಹೆಚ್ಚು ಕಟೀಲು ಕಲಾವಿದರು ಈ ಮಳೆಗಾಲದ ಅವಧಿಯಲ್ಲಿ ಕೃಷಿ ಚಟುವಟಿಕೆಗಳು, ತಾಳ ಮದ್ದಳೆ ಹಾಗೂ ಮಳೆಗಾಲದ ವಿಶೇಷ ಒಳಾಂಗಣ ಯಕ್ಷಗಾನಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿದ್ದಾರೆ. ಮತ್ತೆ ಮುಂಬರುವ ನವೆಂಬರ್ 16ರಿಂದ ಕಟೀಲಮ್ಮನ ಈ ಪವಿತ್ರ ಮೇಳಗಳ ಮುಂದಿನ ವರ್ಷದ ದಿವ್ಯ ತಿರುಗಾಟ ರಾಜ್ಯ ವೈಭವದಿಂದ ಪುನಾರಂಭಗೊಳ್ಳಲಿದೆ. ಒಟ್ಟಲ್ಲಿ ಗೆಜ್ಜೆ ನಾದದ ಅಬ್ಬರದೊಂದಿಗೆ ಸಾಗಿದ್ದ ಈ ಬಾರಿಯ ಯಕ್ಷಗಾನದ ದಿವ್ಯ ವೈಭವಕ್ಕೆ ಈಗ ಅಧಿಕೃತ ವಿರಾಮ ಬಿದ್ದಿದೆ. ಕಟೀಲಮ್ಮನ ಈ ಕಲಾ ಸೇವೆ ತುಳುನಾಡಿನ ಸಾಂಸ್ಕೃತಿಕ ಬೇರುಗಳನ್ನು ಮತ್ತಷ್ಟು ಗಟ್ಟಿಯಾಗಿಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ದಿವಾಕರ್ ಪದ್ಮುಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶಾಲೆಗಳಿನಿಂದ ಎಲ್ಲಾ ಕಡೆಗಳಲ್ಲೂ ರಾರಾಜಿಸ್ತಾ ಇತ್ತು. ಯಕ್ಷಗಾನ ಪ್ರೇಮಿಗಳಿಗೆ ರಸದೌತಣವನ್ನ ಕೂಡ ನೀಡ್ತಾ ಇದೆ. ಕಟೀಲು ಅಮ್ಮನಿಗೆ ಹರಕೆ ಸೇವೆ ರೂಪದಲ್ಲೇ ನಡೀತಾ ಇರುವಂತಹ ಯಕ್ಷಗಾನಕ್ಕೆ ಪತ್ತನಾಜಿಯೊಂದಿಗೆ ತೆರೆ ಬಿದ್ದಿದೆ. ಯಕ್ಷಗಾನ ಮೇಳಗಳ ತಿರುಗಾಟಕ್ಕೆ ತೆರೆ. ಪತ್ತೆನಾಜೆ ಮೂಲಕ ಯಕ್ಷಗಾನ ವೈಭವಕ್ಕೆ ವಿರಾಮ. ತುಳುನಾಡು ಕಲೆ ಮತ್ತು ಸಂಸ್ಕೃತಿಯ ತವರೂರು. ಭಕ್ತಿ, ನಂಬಿಕೆ ಮತ್ತು ದೈವಿಕ ಪರಂಪರೆ ಬೀಡು.
ಈ ಪವಿತ್ರ ಮಣ್ಣಿನ ಸಾಂಸ್ಕೃತಿಕ ಇತಿಹಾಸದ ನಿಯಮಗಳು ಈ ಪ್ರಕೃತಿಯ ಕಾಲಚಕ್ರದೊಂದಿಗೆ ಬಿಡಿಸಲಾರದಂತೆ ಬೆಸೆದುಕೊಂಡಿವೆ. ಈ ದಿವ್ಯ ತುಳುನಾಡಿನ ಆಚರಣೆಯ ಪ್ರಕಾರ ಸೌರಮಾನ ಯುಗಾದಿಯ ಹೆಮ್ಮೆಯ ಸಂಕೇತವಾದ ಬಿಸು ಹಬ್ಬ ಮುಗಿದ ಬಳಿಕ ಬರುವುದೇ ಪತ್ತನಾಚೆ. ಹೌದು, ಪತ್ತನಾಚೆ. ಹೀಗಂದ್ರೆ ಇಡೀ ಸೌರಾಷ್ಟ್ರದ ಧಾರ್ಮಿಕ ಉತ್ಸವಗಳಿಗೆ ಹಾಗೂ ಯಕ್ಷಗಾನದ ಸಾಂಸ್ಕೃತಿಕ ಯಾತ್ರೆಗೆ ಮಂಗಳ ಹಾಡುವ ಪವಿತ್ರ ದಿನ. ಪತ್ತನಾಜೆ ಮುಗಿತೆಂದರೆ ಕರಾವಳಿಯಲ್ಲಿ ಮುಂಗಾರಿನ ಆರ್ಭಟ ಶುರುವಾಗುತ್ತೆ. ಭೂಮಿ ತಾಯಿ ಕೃಷಿ ಕಾಯಕಕ್ಕೆ ಸಜ್ಜಾಗ್ತಾಳೆ. ಇದೇ ಕಾರಣಕ್ಕೆ ಪತ್ತನಾಜೆಯ ಕೊನೆಯ ದಿನದ ಒಳಗಾಗಿ ಎಲ್ಲ ಯಕ್ಷಗಾನ ಮೇಳಗಳು ತಿರುಗಾಟವನ್ನು ನಿಲ್ಲಿಸಬೇಕಾಗುತ್ತೆ. ಅದರಲ್ಲೂ ಇಡೀ ಕರಾವಳಿ ಉದ್ದಗಲಕ್ಕೂ ಪ್ರಸಿದ್ಧಿ ಪಡೆದಿರುವಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಯಕ್ಷಗಾನ ಮಂಡಳಿ ತಮ್ಮ ಯಕ್ಷಗಾನ ಆಟಗಳನ್ನು ಮುಗಿಸಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸನ್ನಿಧಿಗೆ ಮರಳಬೇಕು ಅನ್ನೋದು ಶತಮಾನಗಳ ಸಂಪ್ರದಾಯ. ಅದರಂತೆ ಈ ವರ್ಷವೂ ತಾಯಿಯ ಸಪ್ತ ಮೇಳಗಳು ಒಟ್ಟಾಗಿ ಕ್ಷೇತ್ರಕ್ಕೆ ಮರಳಿ ತುಳುನಾಡಿನ ಭಕ್ತರ ಕಣ್ಣು ತುಂಬಿಸಿವೆ. ಇನ್ನು ಕಟೀಲು ರಥ ಬೀದಿಯಲ್ಲಿ ನಿನ್ನೆ ರಾತ್ರಿ ನಡೆದಂಥ ಆ ಅಂತಿಮ ಸೇವೆಯಾಟದ ದೃಶ್ಯ ವೈಭವ ಎಲ್ಲರ ಗಮನ ಸೆಳೆದಿದೆ. ರಾತ್ರಿಯಿಂದ ಬೆಳಗ್ಗಿನವರೆಗೂ ಇಡೀ ರಥ ಬೀದಿ ಗೆಜ್ಜೆನಾದ, ಚೆಂಡೆ ಮದ್ದಳೆಯ ಅಬ್ಬರ ಹಾಗೂ ಭಾಗವತರ ಕಂಠಸಿರಿಗೆ ಸಾಕ್ಷಿಯಾಯಿತು. ಒಂದೇ ಸಮಯದಲ್ಲಿ 6 ರಂಗಸ್ಥಳಗಳಲ್ಲಿ ಪೂರ್ವರಂಗ ಕುಣಿತ ಪ್ರದರ್ಶನಗೊಂಡರೆ ರಾತ್ರಿಯಿಡೀ ಭಕ್ತ ಸಾಗರದ ಸಮ್ಮುಖದಲ್ಲಿ ಶಶಿಪ್ರಭಾ ಕಲ್ಯಾಣ, ದ್ರೌಪದಿ ಕಲ್ಯಾಣ, ಸುಭದ್ರ ಕಲ್ಯಾಣ, ಸ್ವಯಂ ಪ್ರಭೆ, ಶಿವಪ್ರಭೆ, ರತಿ ಕಲ್ಯಾಣ ಹಾಗೂ ಪದ್ಮಾವತಿ ಕಲ್ಯಾಣ ಎಂಬ ಸಪ್ತ ಕಲ್ಯಾಣ ಪ್ರಸಂಗಗಳು ಅದ್ದೂರಿಯಾಗಿ ರಂಗವೇರಿದ್ವು. ತಾಯಿಯ ಸನ್ನಿಧಿಯಲ್ಲಿ ಕಲಾಭಿಮಾನಿಗಳು ಮೈಮರೆತು ಈ ಯಕ್ಷಗಾನದ ಮಹೋತ್ಸವವನ್ನು ಕಣ್ತುಂಬಿಕೊಂಡರು. ಈ ಬಾರಿಯ ತಿರುಗಾಟ ಮುಕ್ತಾಯವಾಗಿದ್ದರೂ ಕಟೀಲು ಮೇಳಕ್ಕಿರೋ ಹರಕೆಯ ಆಟಗಳ ಡಿಮ್ಯಾಂಡ್ ಮಾತ್ರ ಕಮ್ಮಿಯಾಗಿಲ್ಲ. ಬರೋಬ್ಬರಿ 13 ವರ್ಷಗಳ ಹರಕೆ ಆಟಗಳ ಬುಕ್ಕಿಂಗ್ ಇಂದಿಗೂ ಪೆಂಡಿಂಗ್ ಇದೆ ಅಂದರೆ ಕಟೀಲಮ್ಮನ ಈ ಕಲೆಯ ಮಹಿಮೆ ಎಂಥದ್ದು ಅಂತ ನೀವೇ ಯೋಚನೆ ಮಾಡಿ. ಸದ್ಯ ತಿರುಗಾಟ ಮುಗಿಸಿರೋ 400ಕ್ಕೂ ಅಧಿಕ ಸಿಬ್ಬಂದಿ ಹಾಗೂ 175ಕ್ಕೂ ಹೆಚ್ಚು ಕಟೀಲು ಕಲಾವಿದರು ಈ ಮಳೆಗಾಲದ ಅವಧಿಯಲ್ಲಿ ಕೃಷಿ ಚಟುವಟಿಕೆಗಳು, ತಾಳ ಮದ್ದಳೆ ಹಾಗೂ ಮಳೆಗಾಲದ ವಿಶೇಷ ಒಳಾಂಗಣ ಯಕ್ಷಗಾನಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲಿದ್ದಾರೆ. ಮತ್ತೆ ಮುಂಬರುವ ನವೆಂಬರ್ 16ರಿಂದ ಕಟೀಲಮ್ಮನ ಈ ಪವಿತ್ರ ಮೇಳಗಳ ಮುಂದಿನ ವರ್ಷದ ದಿವ್ಯ ತಿರುಗಾಟ ರಾಜ್ಯ ವೈಭವದಿಂದ ಪುನಾರಂಭಗೊಳ್ಳಲಿದೆ. ಒಟ್ಟಿನಲ್ಲಿ ಗೆಜ್ಜೆ ನಾದದ ಅಬ್ಬರದೊಂದಿಗೆ ಸಾಗಿದ್ದ ಈ ಬಾರಿಯ ಯಕ್ಷಗಾನದ ದಿವ್ಯ ವೈಭವಕ್ಕೆ ಈಗ ಅಧಿಕೃತ ವಿರಾಮ ಬಿದ್ದಿದೆ. ಕಟೀಲಮ್ಮನ ಈ ಕಲಾ ಸೇವೆ ತುಳುನಾಡಿನ ಸಾಂಸ್ಕೃತಿಕ ಬೇರುಗಳನ್ನು ಮತ್ತಷ್ಟು ಗಟ್ಟಿಯಾಗಿಸಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ದಿವಾಕರ್ ಪದ್ಮುಂಜ, ರಿಪಬ್ಲಿಕ್ ಕನ್ನಡ, ಮಂಗಳೂರು.